ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ. ಇವತ್ತು ನಾನು ತಮಿಳ್ನಾಡು ಸ್ಟೈಲ್ನಲ್ಲಿ ಪಚ್ಚೆಪುಳಿ ರಸಮ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ರೀತಿ ರಸಮ್ ಮಾಡಲಿಕ್ಕೆ ನೀವು ಗ್ಯಾಸನ್ನು ಆನ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಷ್ಟೊಂದು ಸುಲಭವಾಗಿ ಮತ್ತು ಇನ್ಸ್ಟೆಂಟಾಗಿ ಈ ರಸಮ್ನ ಮಾಡ್ಕೊಳ್ಬೋದು. ನಾನು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು 10ರಿಂದ 15 ನಿಮಿಷದವರೆಗೂ ಚೆನ್ನಾಗಿ ನೆನೆಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿನೀರನ್ನು ಬಳಸ್ಕೊಂಡಿದ್ದೀನಿ. ನಾನಿಲ್ಲಿ ಇದಕ್ಕೆ ಸಣ್ಣ ಈರುಳ್ಳಿನ ಬಳಸ್ಕೊಳ್ತಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ಒಂದು ಕುಟಾಣಿನ ತೊಗೊಂಡಿದ್ದೀನಿ. ಈ ಕುಟಾಣಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನು ಜೀರಿಗೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನುಣ್ಣಗೆ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ಕುಟಾಣಿಲೇ ಕುಟ್ಕೊಳ್ಬೇಕಾಗುತ್ತೆ. ನೀವು ಮಿಕ್ಸಿಲಿ ಮಾಡ್ಕೊಳ್ಬೋದು, ಆದರೆ ಅಷ್ಟೊಂದು ಟೇಸ್ಟ್ ಆಗಲ್ಲ ಅಂತಂದು ನಾನು ಈ ರೀತಿಯಾಗಿ ಕುಟಾಣಿಲೇ ಕುಟ್ಟಿಬಿಟ್ಟು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಆದ್ದರಿಂದ ನಾನು ಈ ರೀತಿಯಾಗಿ ಕಾಳುಮೆಣಸು ಮತ್ತು ಜೀರಿಗೆನ ಸಣ್ಣದಾಗಿ ನಾನು ಕುಟಾಣಿಲಿ ಕುಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು 7ರಿಂದ 8 ಸಣ್ಣ ಈರುಳ್ಳಿನ ಈ ರೀತಿಯಾಗಿ ಸಿಪ್ಪೆ ಸುಲಿದ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನು ಕೂಡ ಈ ಕುಟಾಣಿಲೇ ಕುಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಈ ಸಾಂಬಾರಿಗೆ ಸಣ್ಣ ಈರುಳ್ಳಿನೇ ಬಳಸ್ಕೊಳ್ಬೇಕಾಗುತ್ತೆ. ಆದ್ದರಿಂದ ನಾನು ಸಣ್ಣ ಈರುಳ್ಳಿನ ಬಳಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ನೀವು ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಂತರ ನಾನು ಇದಕ್ಕೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ತರಿತರಿಯಾಗಿಯೇ ನಾವು ಕುಟಾಣಿಯಲ್ಲಿ ಕುಟ್ಕೊಳ್ಬೇಕಾಗುತ್ತೆ. ನೀವು ಮಿಕ್ಸಿಲಿ ಮಾಡ್ಕೊಳ್ಬೋದು, ಆದರೆ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ತರಿತರಿಯಾಗಿಯೇ ರುಬ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಈ ರೀತಿಯಾಗಿ ನಾವು ರಸಮ್ ಅಂದರೆ ಹುಣಸೆ ರಸಮ್ ಅಂತಲೂ ಹೇಳ್ಬೋದು. ನಮ್ಮ ಕಡೆ ಇದನ್ನು ತಿಳಿ ಸಾಂಬಾರಾದರೂ ಅನ್ಬೋದು. ಯಾವುದೇ ತರಹದ ಇನ್ಸ್ಟೆಂಟಾಗಿ ನೀವು ಏನಾದರೂ ಸಾಂಬಾರು ಮಾಡಬೇಕಪ್ಪ ಅಥವಾ ನೈಟ್ಗೆ ಲಂಚ್ಗೆ ಯಾವುದೇ ಒಂದು ರೀತಿ ರಸಮ್ ಮಾಡಬೇಕು ಅಂದ್ರೂ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದಾದಂತಹ ಒಂದು ರಸಮ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾನು ಕುಟಾಣಿಲಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಕುಟಾಣಿಯಲ್ಲಿ ಸ್ವಲ್ಪ ತರಿತರಿಯಾಗಿಯೇ ಕುಟಾಣಿಯಲ್ಲಿ ಕುಟ್ಕೊಂಡಿದ್ದೀನಿ. ನಂತರ ನಾನು ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಇದರಿಂದ ನಾನು ರಸನ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾವು ರಸಮ್ಗೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿಯಾಗಿ ಬೇಕಾಗುತ್ತೆ. ಅಂದರೆ ಹುಳಿ ಚೆನ್ನಾಗಿತ್ತಪ್ಪ ಅಂದರೆ ನಮಗೆ ರಸಮ್ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನಿಲ್ಲಿ ಹುಣಸೆ ರಸನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾವು ಸೋಸಬೇಕಾದರೂ ಕೂಡ ಇಟ್ಕೊಳ್ಬೋದು. ನಿಮ್ಮ ಹುಳಿಗನುಸಾರವಾಗಿ ಇದಕ್ಕೆ ನೀವು ನೀರನ್ನು ಸೇರಿಸ್ಕೊಳ್ಬೇಕು. ಇದು ತುಂಬ ಸಪ್ಪೆ ಆಗಬಾರ್ದು, ಹುಳಿ ಹುಳಿಯಾಗಿದ್ರೇ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇದಕ್ಕೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ರುಬ್ಬಿರುವಂತಹ ಮಸಾಲೆ ಕೂಡ ಹಾಕಿಬಿಟ್ಟು 2 ಸಣ್ಣದಾಗಿರುವಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಇನ್ಸ್ಟೆಂಟಾಗಿ ಮತ್ತು ಈಸಿಯಾಗಿ ಮಾಡ್ಬೋದು. ಯಾವುದೇ ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡಬಹುದಾದಂಥ ಒಂದು ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಇವು 3 ಸರಿಯಾಗಿದ್ದರೆ ರಸಮ್ ತುಂಬಾ ಟೇಸ್ಟ್ ಆಗಿರುತ್ತೆ. ಇದನ್ನು ಕೂಡ ನೀವು ಇವಾಗ ಟೇಸ್ಟ್ ಮಾಡಿಬಿಟ್ಟು ಏನಾದರೂ ಸ್ವಲ್ಪ ಕಡಿಮೆ ಇತ್ತಪ್ಪ ಅಂದರೆ ಇನ್ನೂ ಕೂಡ ಸೇರಿಸ್ಕೊಳ್ಬೋದು. ಇವಾಗ ಪಚ್ಚೆಪುಳಿ ರಸಮ್ ರೆಡಿಯಾಗಿದೆ. ನೀವು ಇದನ್ನು ಬಿಸಿ ಬಿಸಿಯಾದಂಥ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಊಟದ ಸೈಡ್ಸ್ಗೂ ಕೂಡ ನೀವು ಒಂದು ಲೋಟದಲ್ಲಿ ಹಾಕ್ಕೊಂಡು ಕುಡಿಬೋದು. ಅಷ್ಟೊಂದು ರುಚಿಯಾಗಿರುವಂತಹ ಪಚ್ಚೆಪುಳಿ ರಸಮ್ನ ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ತುಳಿಯೋಕೆ 100 ಜನ ಇದ್ದರೂ ಕಾಪಾಡೋಕೆ ಮೇಲೊಬ್ಬ ಇದ್ದೇ ಇರ್ತಾನೆ. ಇವತ್ತು ನೀನು ನನ್ನ ತುಳಿದ್ರೆ ನಾಳೆ ನಿನ್ನ ತುಳಿಯೋನು ಉಟ್ಕೊಂಡಿರ್ತಾನೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ಹುಣಸೆ ಹಣ್ಣಿನ ರಸಮ್ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.